ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್ ಅಂತಾರೆ. ಇವತ್ತು ಒಂದು ವಿಶೇಷ ರಾಜಕೀಯ ಚರ್ಚೆ, ಒಬ್ಬ ರಾಜಕೀಯ ಮನುಷ್ಯನ ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳಂಥ ಮನುಷ್ಯನ ಜೊತೆಗೆ. ವಿಶೇಷವಾಗಿ ನಾವು ಈ ಗೋಕಾಕ್ ಭಾಗದಲ್ಲೇ ಆಗಲಿ, ಆಸ್ಪಾಸಿನಲ್ಲಾಗಲಿ, ಬೆಳಗಾವಿ ಜಿಲ್ಲೆ ಆಗಲಿ, ದಸ್ತಗೀರ್ ಪೈಲ್ವಾನ್ ಅಂತ ಪ್ರಸಿದ್ಧರು, ಪ್ರಚಾರ ಪಡೆದವರು, ಜೊತೆಗೆ ಜನಪರ ಹೋರಾಟವನ್ನು ಮಾಡ್ತಾ ಬಂದಂಥವರು. ವಿಶೇಷವಾಗಿ ಅವರನ್ನು ಗುರುತಿಸ್ಕೊಳ್ಳೋದಕ್ಕೆ ಗೋಕಾಕ್ ತಾಲೂಕಿನಲ್ಲೇ ಜಾರಕಿಹೊಳಿಯವರ ರಾಜಕೀಯ ವಿರೋಧಿ ಬಣದವರು ಇವರು. ಜಾರಕಿಹೊಳಿಯವರ ವಿರೋಧಕ್ಕಾಗಿ ವಿರೋಧ ಮಾಡ್ತಾರೋ, ಅಥವಾ ಅವ್ರ ಕಾರ್ಯಶೈಲಿಗಾಗಿ ವಿರೋಧ ಮಾಡ್ತಾರೋ, ಅಥವಾ ಇಲ್ಲಿ ಜನರ ಸಮಸ್ಯೆಗಾಗಿ ವಿರೋಧ ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ಜನ ಮಾತ್ರ ಆ ರೀತಿಯಾಗಿ ಗುರುತಿಸ್ತಾ ಇದ್ದಾರೆ. ಇವತ್ತು ಅವ್ರು ನಮ್ಮೊಂದಿಗೆ ಬಂದಿದ್ದಾರೆ. ಅದು ಈ BDCC ಬ್ಯಾಂಕಿನ ಅತ್ಯಂತ ಕಾವು ಏರಿಬಿಟ್ಟದು ಇವತ್ತು, ಕತ್ತಿ ವರ್ಸಸ್ ಜಾರಕಿಹೊಳಿಯವರು ಅಂತೇಳಿ. ಹೀಗಾಗಿ ಈ ಸಂದರ್ಭದಲ್ಲೇ ಗೋಕಾಕದಲ್ಲಿ ವಿಶೇಷ ವಿರೋಧ ಪಕ್ಷಗಳಿಲ್ಲ. ಇತ್ತೀಚೆಗೇನು ನಮ್ಮ ಕಡಾಡಿ ಮಹಾಂತೇಶ್ ಡಾಕ್ಟರ್ ಲಾಸ್ಟ್ ಎಲೆಕ್ಷನ್ದಲ್ಲೇ ಒಂದಿಷ್ಟು ಸ್ಪರ್ಧೆ ಮಾಡಿದ್ದರು. ಅದರಲ್ಲೇ ಸಮೀಪ್ ಬಂದು ಸೋತರು. ಅವ್ರಿಗೆ ಪೂರ್ವದಲ್ಲಿ ಅಶೋಕ್ ಪೂಜಾರಿ ಅವರಿದ್ದರು. ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ವಿರೋಧ ಮಾಡ್ತಾ ಬಂದರು. ಇವತ್ತು ಏನಾದಾರ ಇಲ್ಲದ ನಿಮಗೆಲ್ಲ ಗೊತ್ತದ. ಅವರಿಬ್ಬರ ಜೊತೆಗೆ ಇವ್ರು ಕಾಣಿಸ್ಕೊಂಡವರು. ವಿರೋಧ ಪಕ್ಷ ಎಲ್ಲಿರ್ತದೆ ಜಾರಕಿಹೊಳಿ ಅವರದ್ದು, ಅಲ್ಲಿ ಇವರು. ಹೀಗಾಗಿ ಇವ್ರನ್ನ ಇವತ್ತು ವಿರೋಧ ಪಕ್ಷದ ನಾಯಕರು ಅಂದರೂ ಅಡ್ಡಿ ಇಲ್ಲ. ನಾವು ಗೋಕಾಕ್ ತಾಲೂಕಿದವರು ಅವ್ರು ಇವತ್ತು ಯಾಕೆ ವಿರೋಧ ಮಾಡ್ತೀರಿ ಪೈಲ್ವಾನ ನೀವು, ನಮಗೆ ದೊಡ್ಡ ಪ್ರಶ್ನೆ. ಯಾಕಂದರೆ ಎಲ್ಲರೂ ಇವತ್ತೇನೋ ಒಂದಿಷ್ಟು ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅವ್ರ ಜೊತೆಗೆ. ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದಾರೆ. ನೀವು ಯಾಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ನೋಡ್ರಿ ಸರ, ಅವ್ರು ಯಾರು ಅಡ್ಜಸ್ಟ್ಮೆಂಟ್ ಅದಾರೋ ಇಲ್ಲೋ ಅದು ಅವ್ರಿಗೆ ಬಿಟ್ಟು ವಿಷಯದ. ಅಂದ್ರೆ ನಿಮಗೆ ಕಂಡಿದ್ರೆ ಅವ್ರ ಪ್ರಶ್ನೆ ನೀವು ಮಾಡ್ಬೋದು. ನಾನು ನಿಮಗೆ ನೀವು ಅಡ್ಜಸ್ಟ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ದೆ. ನೋಡಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಬಾಯ್ ಇಡೀ ಗೋಕಾಕ್ ತಾಲೂಕು ಅವ್ರ ಹೊಂದಾಣಿಕೆ ಆಗಿದೆ, ಅಥವಾ ಅವ್ರನ್ನ ಆರಿಸ್ತಂದ್ರೆ ಒಂದ್ಬಿಟ್ಟು ಹಲವು ಸಲ ಅಂಥ ಪ್ರಸಂಗದಾಗ ನೀವು ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಆರಿಸ್ತಂದಿರ್ಬೋದು ಅಂತ ಏನೋ ನಾವು ಗೊತ್ತಿಲ್ಲದು. ಆದರೆ ಜನ ಆಯ್ಕೆ ಮಾಡಿದ್ದಾರೆ, ಅದನ್ನು ಒಪ್ಕೋಬೇಕು ಪ್ರಜಾಪ್ರಭುತ್ವದಾಗ. ಅದಕ್ಕೆ ನೀವು ವಿರೋಧ ಮಾಡ್ತಿದ್ರಲ್ಲ, ಯಾಕೆ ಇನ್ನೂ ವಿರೋಧ ಮಾಡ್ತಾ ಇದ್ದೀರಿ? ಅಡ್ಜಸ್ಟ್ಮೆಂಟ್ ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ, ನಾವು ಅಮ್ಮ ತಾಯಿ ಚೆನ್ನಮ್ಮ ನಾಡಿನಲ್ಲಿ ಹುಟ್ಟಿದಂಥವ್ರು. ನಾವು ವೀರ ಸಂಗೊಳ್ಳಿ ರಾಯಣ್ಣ ನಾಡಿನಲ್ಲಿ ಹುಟ್ಟಿದ ಮಕ್ಕಳಿದು. ಈ ಮಣ್ಣಿನ ಗುಣ ಯಾರು ತುಡುಗರು ಅದಾರಲ್ಲದೆ ಅವ್ರೊಂದು ಅಡ್ಜಸ್ಟ್ಮೆಂಟ್ ಆಗುವಂಥ ಈ ಪೈಲ್ವಾನಲ್ಲ. ಯಾಕಲ್ಲತ್ತಂದ್ರೆ ಈ ಮಣ್ಣಿನ ಗುಣ ಜನಕ್ಕೆ. ಈಗ ಸಂಗೊಳ್ಳಿ ರಾಯಣ್ಣರವರು, ಅಮ್ಮ ತಾಯಿ ಚೆನ್ನಮ್ಮವರು ಉಪವಾಸ ಬಡ್ದಾಡಿಕೆ ಗುಡ್ದಾಗ ಬಿದ್ದು ಅಲ್ಲಿ ಬಿದ್ದು ಸ್ವಾತಂತ್ರ್ಯ ಯಾರು ಇವ್ರಿಗೆ ಬೆಳ್ಯಾಕೆ ಮಾಡಿಕೊಟ್ಟಾರೇನ್ರಿ? ಅವ್ರು ಜನ ಬೆಳೆ ಸಲುವಾಗಿ ಮಾಡಿಕೊಟ್ಟಿದ್ದಾರೆ. ನಾ ಹೇಳೋದು ಪ್ರಶ್ನೆ ಬರ್ಬರ್ಲಿ ಹೇಳೋದು ಸರಿ ಅದ. ನಾ ಕೇಳ್ತಾ ಇರೋದು ಏನಪ್ಪ ಅಂದ್ರೆ, ಜನನೂ ಇವತ್ತು ಒಪ್ಕೊಳ್ತಾ ಇದ್ದಾರಲ್ಲ ಅವ್ರನ್ನ, ಅದಕ್ಕೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳ್ತಾ ಇರೋದು. ಜನ ಯಾಕೆ ಅವ್ರಿಗೆ ಒಪ್ಕೋತಾರ್ತಿಲ್ರಿ? ಅವ್ರಿಗೆ ಯಾವುದೋ ಒಂದು ನಗರಸಭೆ ಕೆಲಸ ಇರಲಿ, ಪಂಚಾಯತಿ ಕೆಲಸ ಇರಲಿ, ಯಾವ ತಹಸೀಲ್ದಾರ್ ಆಫೀಸಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ದ ಒಂದು ಕೆಲಸ ಐತಂದ್ರೆ ಅಲ್ಲಿ ರಿಕಮೆಂಡ್ಮೆಂಟ್ ಫೋನ್ ಬಂದಾಗನ ಅವ್ರ ಕೆಲಸ ಆಗ್ತೈತ್ರಿ. ರೆಕಮೆಂಡೇಶನ್ ಬಂದಾಗನ ಅವ್ರ ಕೆಲಸ ಆಗ್ತೈತೆ. ಅವ್ರಿಗೆ ಪಾಪ ಜನಕ್ಕೆ ಅನಿವಾರ್ಯ ಪರಿಸ್ಥಿತಿ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಬೆಳಿಗ್ಗೆ ಎದ್ದು ನಿಂತ್ಕೇಶನ್ ಅವ್ರ ವಿರೋಧ ಹೋರಾಟ ಮಾಡುವಂಥದ್ದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ, ಪ್ರತಿಯೊಬ್ಬರು ಮನುಷ್ಯನ ಹಿಂದೆ ಒಬ್ಬರು ಮನುಷ್ಯನ ಬಿಟ್ಟಾರ. ಅವರು ಊರಾಗ ಇಲ್ದ ಸಲ್ದದ ಉದ್ಯೋಗ ಮಾಡಿ ದಂಧೆಗೆ ಮಾಡಿ ಕೇಸಿಂದ ಅವ್ರ ಕೆಲಸ ಮಾಡೋಕ್ಕೆ ಹಚ್ಚಿದಾರ. ಅವರು ಮತ್ತು ಅವ್ರ ಅನ್ಸಾರಿಗೆ ಜನ ಅನ್ಸೈತಿ. ಅಂದರೆ ಅಂಜಿ ಅವ್ರ ಜೊತೆಗಿದ್ದಾರೆ ಜನ ಅವ್ರಿಗೆ ಅಂಜಿ ಜನ ಅವ್ರಿಗೆ ಅದಾರ ಪಾಪ. ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಮತ್ತು ಜನ ಸಾಮಾನ್ಯ ಅಂತೂ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಅವರು ಭಾಳ ನಮ್ಮ ಹಿಂದೆ ಅದಾರು, ನಮ್ಮಾರ ತಿಳ್ಕೊಬಾರ್ದವ್ರು. ಅವ್ರದ್ದು ತಪ್ಪು ರೀ, ಅದನ್ನು ಗೈಡೆನ್ಸ್ ತಪ್ಪು ರೀ. ಅದನ್ನು ಜನ ಕಾಯಕತ್ತೈತಿ, ಟೈಮ್ ನೋಡಾಕತ್ತೈತಿ. ಆ ಟೈಮ್ದಾಗ ಬಸ್ ಸಂದರ್ಭ ಬತ್ತಪ್ಪ ಅಂತಂದ್ರೆ ಏನ್ರಿ, ಅವ್ರು ಯಾವ ರೀತಿ ಒಳಗೆ ಜನ ಉತ್ತರ ಕೊಡ್ಬೇಕು ಅನ್ನೋದು ಅವರು ತಯಾರೊಳಗೆ ಅದಾರ. ಅಂದರೆ ಇಂದಿಲ್ಲ ನಾಳೆ ಬದಲಾವಣೆ ಆಗುವಂಥದ್ದನ್ನು ಜನ ಅವರ ಒಳಗಿಂದೊಳಗೆ ವಿರೋಧ ಅದಾರ ನಿಮ್ಮ ಅಭಿಪ್ರಾಯ? ಅವನು ಭಾಳ ವಿರುದ್ಧ ಅದಾರ, ಹಂಗೇನೇನಿಲ್ಲ. ಭಾಳ ಜನ ವಿರುದ್ಧ ಅದಾರ ಏನ್ರಪ್ಪ. ಅದು ಸಂಶಯ ಏನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದು ವಿರೋಧ ಭಾಳ ಜನ ಅದಾರ. ಯಾಕಪ್ಪ ಅಂತಂದ್ರೆ, ಯಾಕೆ ವಿರೋಧ ಅದಾರ ಅಂತಂದ್ರೆ, ಅವರ ಕೆಲವೊಬ್ಬರ ಮೇಲೆ ವಿಶ್ವಾಸ ಇಟ್ಟಿರೋರು ಜನ ವಿಶ್ವಾಸ ಇಟ್ಟಿರೋರು ಏನಾರ ಬದಲಾವಣೆ ಮಾಡ್ಬೋದಲ್ಲ ಇವ್ರು ಅನ್ನೋಂಗನೂ ವಿಶ್ವಾಸ ಇಟ್ಟಿರೋರ. ನೀವು ಇದೇಗ ಅಂದ್ರಲ್ಲ ಪಾಪ ನೀವು
ಸರ್ ನಿಮ್ಮದಾಗ ಏನಂದ್ರೆ ಅಡ್ಜಸ್ಟ್ಮೆಂಟ್ ಅದಾರ, ನೀವು ಒಟ್ಟು ಅಡ್ಜಸ್ಟ್ಮೆಂಟ್ ಆಗಬಿಲ್ಲಾಗತ್ತೆ ನೀವು ಅನ್ನಕತ್ತಾರಲ್ಲ, ಅದರ ಸಲುವಾಗಿ ಏನೈತಿ ಈಗ ಏನೈತ್ಲಾರೆ ಈ ಕಾರ್ ಇದು 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 ಇದ್ರ ಸಲುವಾಗಿ ಜನ ಏನು ಮಾಡ್ತೀವಿ ಗೊತ್ತೇನು ರೀ, ಅವ್ರನ್ನ ಬಿಟ್ಟು ಸರ್ದೈತಿ ಸ್ವಲ್ಪ. ಯಾರು ವಿರೋಧ ಮೊದಲು ಮಾಡ್ತಿದ್ರು ಅವ್ರನ್ನ. ಹಾಂ, ಅಡ್ಜಸ್ಟ್ಮೆಂಟ್ ನೀವೇನು ಅಂದ್ರಲ್ಲ ಯಾರು ಅದಾರ ಅನ್ನೋದು ಅನ್ನತ್ತಾರಲ್ಲ, ಜನ ಅವ್ರಿಗೆ ಬಿಟ್ಟು ಸರಿ ಆಗತೈತಿ. ಯಾಕೆ ಸರಿ ಆಗ್ತೈತಪ್ಪ ಅಂತಂದ್ರೆ ಯಾಕೋ ಎಲ್ಲೂ ಏನೋ ಅವ್ರು ಎಡವಾತಾರಪ್ಪ ಏನೋ ಜನರ ತಲೆಯಾಗಿ ಬರತೈತಿ. ಮತ್ತು ಈಗೇನು ಅಡ್ಜಸ್ಟ್ಮೆಂಟ್ ಏನು ಸರಿಯಾದ ಸರ್ದಲ್ರಿ, ಅವ್ರ ಆತ್ಮಲೋಕ ಒಳಗೆ ಒಳಗನ ನಾವು ಮುಂದೆ ನನ್ನ ಕೈಯಾಗಿದ್ದ ಅಧಿಕಾರಿ ಏನು ಸಿಗ್ತೈತಿ ಇಲ್ಲೋ ಯಾಂಬಲ್ಲ ಅಂತ ತಿಳ್ಕೊಂಡು ಕೇಸಿಂದ ಎಷ್ಟು ಸಿಗ್ತೈತೆ ಅಡ್ಜಸ್ಟ್ಮೆಂಟ್ ಆಟ ಮಾಡ್ಕೋಬೇಕಂತ ಹೇಳಿ ಕೇಸಿಂದ ಅಷ್ಟು ಒಳಗೆ ಏನೋ ಇರ್ಬೋದು ಅನ್ನೋ ಜನನೂ ಮಾತಾಡಕತ್ತಾರ. ನಮ್ಮ ಸಂಶಯನೂ ಬರತೈತಿ. ನಿಮಗೆ ತರ್ಕ ಹಂಗೈತಿ ಅಂತ ಸ್ವಲ್ಪ ನಡೆದೈತೆ, ಸ್ವಲ್ಪ ನಮಗೂ ವಿಚಾರ ಯಾಕೋ ಚೇಂಜ್ ಆಗತ್ತಾರ ಸ್ವಲ್ಪ. ಮತ್ತು ನಿಮಗೆ ಈಗಂತೂ ಒಂದೊಂದು ಕೇಳಿದೆ, ನಿಮಗೆ ಯಾಕೆ ವಿರೋಧ ಮಾಡತ್ತೀರಿ ಅಂತ ನೀವು ಹೇಳಿದ್ರಿ, ನಿಮಗೆ ತಿಳಿದದ್ದನ್ನು ಹೇಳಿದ್ರಿ. ಇದಕ್ಕಾಗಿ ವಿರೋಧ ಮಾಡ್ತಾ ಇದ್ದೇವಪ್ಪ, ಇಲ್ಲ ಜನಕ್ಕೆ ಧ್ವನಿ ಇಲ್ಲ, ಅವ್ರು ಉತ್ತರ ಕೊಡೋ ಸ್ಥಿತಿಯೊಳಗಿಲ್ಲ, ಮತ್ತು ನಮ್ಮ ಜೊತೆ ಹೊರಗೆ ಕಾಣಿಸ್ಕೊಳ್ಳೋಕ್ಕೂ ಅವ್ರು ಸಾಧ್ಯ ಆಗ್ತಾ ಇಲ್ಲ. ಅದ್ರ ಹಿಂದೆ ನಾವು ಹೊರಗೆ ಬರ್ತಾರೆ ಅನ್ನುವಂಥ ಒಂದು ಭರವಸೆನೋ ಇಟ್ಕೊಂಡಿದ್ರಿ. ಇರಲಿ, ಅದು ಯಶಸ್ವಿ ಆಗಲಿ. ಆದರೆ ಈಗ ಅದರ ನಂತರದಲ್ಲೇ ಈಗ ನೀವು ಜನರ ವಿಶ್ವಾಸವನ್ನು ಗಳಿಸುವಂಥದ್ದು, ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ನೀವೇನಾದರೂ ಮಾಡ್ತಾ ಇದ್ದೀರಾ? ಹಾಂ ಮಾಡಕತ್ತಾರ. ನಾವು ಜನಕ್ಕೆ ಭೇಟಿ ಆಗತ್ತವ ರೀ, ಜನರಲ್ಲಿ ಸಂಪರ್ಕ ಇಟ್ಕೊಂಡು ಕಿಶನ್ ನಡೆದು ನಾವು. ಯಾಕಪ್ಪ ಅಂತಂದ್ರೆ ಜನ ಏನು ಹೆಂಗೈತೆ ಅಂತಂದ್ರೆ ಅವರು ಇವೊಂದು ತಾಕತ್ತು ಪ್ರೋತ್ಸಹಿತ್ತು ಇಲ್ಲೋ ಅನ್ನೋದು ಅವ್ರಿಗೆ ತಲೆಯಾಗ ವಿಶ್ವಾಸ ಇಲ್ಲ ಅವ್ರಿಗೆ. ಆದ್ರೆ ಮನುಷ್ಯ ನಿಷ್ಠಾವಂತ ಅದಾನ, ಒಂದೇ ಈ ಥರ ಲೈನ್ದಾಗ ಇರ್ತಾನ. 40 ವರ್ಷ ನಿಮ್ಗೆ ನೋಡ್ತಾ ಬಂದಿದ್ದೀನಿ ನಾನು. ಒಂದೇ ಲೈನ್ದಲ್ಲಿ ಅವ್ರ ವಿರೋಧ ಎಲ್ಲೋ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ನೀವು ಏನು ಮಾತಾಡಿಲ್ಲ ಅವ್ರ ಜೊತೆಗೆ. ಓರೇ ನೀವು ಎಂದೂ ಅವ್ರ ಜೊತೆ ಮಾತಾಡಿಲ್ಲ. ನನಗೇನು ಅದೇನು ಅವಶ್ಯಕತೆ ಬಿದ್ದಿಲ್ಲ. ತುಂಬ ಕೇಳಿದೆ ನಿಮ್ಮನ್ನ. ನನಗೆ ಗೊತ್ತಿಲ್ಲ, ನಾನು ನೋಡಿದಂಗೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಆದಂಗೆ ಭೇಟಿ ಆದಂಗೆ ಕಂಡಿಲ್ಲ, ನೋಡಿಲ್ಲ. ಬಟ್ ನೀವೇನಾದರೂ ನಿಮ್ಮ ವೈಯಕ್ತಿಕ ಒಳ ಮನುಷ್ಯರಾಗೆಲ್ಲ ಭೇಟಿ ಆಗಿದ್ರೆ ಮಾಡಿದ್ರೆ ಅದು ಆಗೋದಿಲ್ಲ. ಅದು ನಾವು ಜನಪರ ಅದನ್ನು ನಾವು ಜನಕ್ಕೆ ಕಳೆದ 40 ವರ್ಷಗಳಿಂದ ನೀವು ವಿರೋಧ ಮಾಡ್ತಾ ಬಂದಿದ್ರಿ. ಈಗ ನೀವು ಇದೇ ರೀತಿ ವಿರೋಧ ಮಾಡ್ತಾ ಹೋಗುವಂಥದಕ್ಕಿಂತಲೂ ಒಂದು ಸಂಘಟನೆಯ ರೂಪದಲ್ಲಿ ನೀವು ಜನರನ್ನು ಎಚ್ಚರಿಸೋ ಅಂದರೆ ಗೋಕಾಕ ಮಟ್ಟದಲ್ಲಿ ಅಂತ ಹೇಳಿದ್ನಲ್ಲ. ಈಗಾಗಲೇ ಕಡಾಡಿ ಅವರು ಮಾನ್ಯ ಎಲೆಕ್ಷನ್ ಇದ್ದು ನಂತರ ಮಾಯಾಗಿಬಿಟ್ರು ಅವರು. ಎಲೆಕ್ಷನ್ ಆದ ನಂತರ ಈಗ ಏನು ಮಾಡ್ತಾಯಿದ್ರು ಅವ್ರಿಗೆ ಬಿಟ್ಟು ವಿಷಯ, ಜನಪರ ಕೆಲಸ ಮಾಡ್ತಾರಿಲ್ಲ ನಾನು ಕಂಡಿಲ್ಲ. ಏನೋ ಕೆಲವು ಟೈಮ್ದ ಮೊನ್ನೆ ಒಂದಿಷ್ಟು ಜಾತ್ರೆ ಸಂದರ್ಭದಲ್ಲಿ ನಮ್ಗೆ ಇದು ಹಾಕಿ ಕೊಡಲಿಲ್ಲ ಅಂತ ಸ್ಟ್ರೈಕ್ ನೋಡಿದ್ದು ಮಾಡಿದ್ವಿ. ಮತ್ತು ಅಲ್ಲಿ ಏನೋ ಸ್ವಲ್ಪ ವಿರೋಧ ಮಾಡಿರ್ಬೋದಿಲ್ಲ ಅಂತಲ್ಲ, ಬಟ್ ಜನರ ಪರವಾಗಿ ಜನರ ಸಮಸ್ಯೆಗಳನ್ನು ತೊಗೊಂಡು ಹೋರಾಟ ಮಾಡುವಂಥದ್ದು ಕನ್ನಡಿಯವರಿಂದ ಆಗಿದ್ದು ನಿಮಗೇನು ಗೊತ್ತದೇನು? ಆಯ್ತು ಮಾಡತ್ತಾರಪ್ಪ, ಇಲ್ಲ ಏನಾಯ್ತಲ್ಲ ಮಾಡತ್ತಾರ ಅವ್ರು. ಇಲ್ಲ ಏನೇನು ಮಾಡ್ಲಿಕ್ಕತ್ತಿದ್ದಾರೆ? ಇಲ್ಲ ಅವ್ರ ಶಿಕ್ಷಣ ಒಳಗೆ ಅದಾರ ಏನ್ರಪ್ಪ ದವಾಖಾನೆ ತಮ್ಮದು ಒಂದು ಇಲ್ಲ ನಮ್ಮ ವೈದ್ಯ ಉದ್ಯೋಗ ಮಾಡ್ತಾ ಇದ್ದಾರೆ, ಜನಪರ ಕೆಲಸಗಳು ಮಾಡುವಂಥವು ಅದನ್ನೂ ಹಳೆಯಾಗದು ಹೋಗ್ತಾರೆ ಪಾಪ ಅವ್ರು. ಹೋಗ್ತಾರೆ, ಜನ ಸಮಸ್ಯೆ ಕೇಳ್ತಾರೆ, ಏನು ಬಂದವ್ರದೆಲ್ಲ ಕೆಲಸ ಸಮಸ್ಯೆ ಬಗ್ಗೆ ಕೆಲಸ ಮಾಡಕ್ಕೆ ಹೋಗ್ತಾರೆ ಪಾಪ, ಹಂಗೇನೆಲ್ಲ. ಆದ್ರೆ ಅವ್ರೇನು ಅವ್ರ ಹಿಂದೆ ಏನ್ರ ಇಟ್ಟಾರ ನೋಡಿ, ಚಾಲು ಆತ್ ನೋಡಿ, ಮತ್ತೆ ನೋಡಿ ನೀವು ಹೇಳಂತೆ ಕೆಲಸ ಆಗಬಾರ್ದು ಅವ್ರಂತಲ್ಲಿ ಯಾರು ಹೋಗಬಾರ್ದು. ನನಗೊಂದು ಮೊನ್ನೆ ಯಾರೋ ಒಬ್ಬರು ಮಾತಾಡಕತ್ತಾರ, ಎಲ್ಲೇ ಒಂದು 5-6 ಟ್ರಿಪ್ ರೀ ಇದನ್ನು ಗರ್ಸೇನೋ ಕಡ್ದಿರತ್ರಿ, ರೈತರು ಯಾರು ಹೋಗಿರತ್ತೆ ಅವ್ರ ಕಡೆ. ಮತ್ತು ರೋಡ್ ಇಲ್ರಿ ನಮ್ಮದು ಒಂದು ಪಡಿಗೆ, ಹೆಂಗೆ ಮಾಡಿದ್ರಿ ಅಂದ ಪಡಿಗೆ, ನಿಮ್ಗೆ ಏನು ಬೇಕು ಅಂದ ಪಡಿಗೆ ನಮ್ಗೆ ಗರ್ಸಟ್ಟು ಒಗಿಸ್ಕೊಟ್ಟಂದ್ರೆ ರೀ ಯಾರು ಒಗಿಸ್ಕೊಡೋದು ನಮ್ಮ ಡಾಕ್ಟ್ರ್ ಏನೋ ಎಲ್ಲೋ ಒಂದು ವಾರ ಮಾತಾಡಕತ್ತಾರ ಕೋರ್ಟ್ ಕಡೆ ಎಲ್ಲಿ ಸೈಡ್ದಾಗ ಮಾತಾಡೋದು. ಟಿಪ್ಪರ್ದಾಗ ಒಂದು 5-6 ಟ್ರಿಪ್ಪರ್ ಏನೋ ಒಗಿಸಿರೋದು ರೋಡ್ನಾಗ ತಾಳಂಗೆ ಒಗಿಸಿ ರೋಡ್ ಟೈಪ್ ಮಾಡಿರುತ್ತೆ. ಬತ್ತು ನೋಡ್ರಿ ಮತ್ತೆ ಅವ್ರಿಗೆ ಎಲ್ಲರಿಗೂ ಆಜು ಬಾಜುದವ್ರು ಕರ್ಸಾಕೆ ಹಚ್ಕೇಸಿಂದ ಹೊಲ್ದವ್ರು ಕರ್ಸಾಕೆ ಹಚ್ಚಿಂದ ಯಾಕ್ರು ನಾವು ಸತ್ತು ಅದೋ ಇಲ್ಲೋ ಹೆಂಗೆ ಯಾಕೆ ಏನು ಎಲ್ಲಿ ನಿಮ್ಮ ಜೀವ ಹಿಂಗೆ ನಮ್ಮನ್ನ ಕೇಳ್ಯಾರತ್ರಿ. ಕೇಳಿ ಅವ್ರದ್ದೆಲ್ಲ ಮಣ್ಣು ತುಂಬಸಾಕ್ ಹಚ್ಚಾರತ್ ಹಿಂಗೆ ಸುದ್ದಿ ಬತ್ತು ನನಗೆ. ಮತ್ತೆ ಹೋಗಿ ಇವ್ರು ಕೆಲ್ಸ ಹೋಗಿದ್ರತ್ ಮತ್ತೆ ಹೆಂಗೆ ಅಭಿವೃದ್ಧಿ ಮಾಡ್ಬೇಕ್ರಿ ಪಾಪ ಯಾರು ಹೆಂಗೆ ಈ ನಮ್ಮನೆ ಇಂಥ ಪರಿಸ್ಥಿತಿ ನೀವು ಯಾವ ರೀತಿಯಾಗಿ ಜನಸಂಘಟನೆ ಮಾಡಕ್ಕೆ ಸಾಧ್ಯತೆ ನಿಮಗಂತ? ನಾನು ಗುಡ್ದಾಗ ಆಡಕ್ಕೆ ಇದ್ದಾಮ್ರಪ್ಪ. ನಾನು ಎಲ್ಲಿ ಮೇವು ಐತಿ ಅಡುಗಳು ಎಲ್ಲಿ ಮೇಯ್ತಾವ ನನಗೆಲ್ಲ ಗೊತ್ತೈತ್ರಿ. ಮೂಗ್ ಪ್ರಾಣಿಗೆ ಸೀದಾ ಮಾಡಿ ಲೈನ್ದಾಗ ಒಯ್ಯಿ ಮನುಷ್ಯ ನಾನು.
ನಾ ಇಂಥ ಭಾಳ ಮಂದಿ ಬಲ್ಲರ್ ನಾನು ಇಂಥವ್ರು ಹೆಂಗೆ ಹಾದಿ ತೋರಿಸ್ಬೇಕು ಅದನ್ನ ಹೆಂಗೆ ಅದು ಮಾಡ್ಬೇಕು ಅನ್ನೋ ನಿಮಗೆ ವಿಶ್ವಾಸ ಐತಿ ಸಂಘಟನೆ ಆಗ್ತೈತಪ್ಪ ಇಲ್ಲಿ ಅವ್ರು ಇರೋದು ನಿಮ್ಗೆ ಅನ್ಸ ಆಯ್ತು ಇದ ರಾಯಣ್ಣದ ಅಂಶ ಹುಟ್ಟಿದಂಥ ಮನುಷ್ಯರಿದ ಪೈಲ್ವಾನ ಚೆನ್ನಮ್ಮ ರಾಣಿ ಅಮ್ಮ ತಾಯಿ ಮನ್ಯಾಗ ಅಂಶದಾಗ ಗೊತ್ತೈತೆ ಹುಟ್ಟಿದ್ರಿ ಆ ಮಾತು ಬೇರೆ ನಾ ಇಲ್ಲಿ ಕೇಳ್ತಾ ಇದ್ದೀನಿ ನಿಮಗೆ ಜನ ನಿಮ್ಮ ಜೊತೆಗೆ ಕೂಡ್ತಾರ ಬರ್ತಾರ ಅಥವಾ ಕಲಾಡಿ ಅವರಿಂದ ಹೆಂಗೆ ದೂರ ಓಡ್ತಾ ಇದ್ದಾರೆ ನಿಮಗೆ ನಿಮ್ಮಿಂದ ದೂರ ಓಡಿ ಹೋಗ್ತಾರ ಅಂತ ಹೇಳಿದ್ರು. ಪೈಲ್ವಾನಿಂದ ದೂರ ಓಡುದಿಲ್ರಿ ಅವ್ರ ಪೈಲ್ವಾನ್ ಅವ್ರಿಗೆ ನಾನು ದೂರ ಇಟ್ಟಂದ ಅವ್ರಿಗೆ ಸಂದರ್ಭ ಬರ್ಲಿ ಅದು ಸಂದರ್ಭ ಬರಲಿ ಎಲ್ಲರಿಗೂ ನಾ ರೋಡ್ ಮೇಲೆ ಇಳಿಸ್ತಾನೆ ಯಾವಾಗ ಇಳಿಸೋದು ನನಗೆ ಗೊತ್ತೈತ್ರಿ ಆ ಟೈಮ್ ನಾ ಇಳಿಸ್ತಾನೆ ಅವ್ರು ಜನಕ್ಕೆ ಇಳಿಸ್ತಾರಲ್ಲ ಅದು ವಿಶ್ವಾಸ ವಿಶ್ವಾಸ ಐತೆ ಇಳಿಸ್ತಾರ ನೋಡಕ್ಕಿರೋರು. ಮುಂದೆ ಒಂದು ಸಪೋಸ್ ಒಂದು ಸಣ್ಣ ಪ್ರಶ್ನೆ ಮಾಡ್ತೀನಿ ನಿಮಗೆ ಒಂದು ಅಜುಮ್ಷನ್ ಇದು ಏನಪ್ಪ ಸಪೋಸ್ ಏನಪ್ಪ ಗೋಕಾಕ್ ನಾಡಿನ ಜನ ನಿಮ್ಗೆ ಸಪೋರ್ಟ್ ಮಾಡಿ ಏನೋ ರಾಜಕೀಯವಾಗಿ ಏನೋ ನೀವು ಇಲೆಕ್ಷನ್ ತಪ್ಪಿ ನಿಂತ್ರಿ ತಪ್ಪಿ ಯಾಕೆಂದ್ರೆ ಯಾವ ಪೊಲಿಟಿಕಲ್ ಪಾರ್ಟಿ ಕೊಡ್ತದೋ ಗೊತ್ತಿಲ್ಲ ನಿಮ್ಗೆ ಟಿಕೆಟ್ ಕೊಡೋದಿನ ಹೋಗ್ಬೋದು ಯಾಕೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಪೈಗೆ ನಿಮಗೆ ಗೊತ್ತದ ಯಾವ ರೀತಿ ಅದಾರಪ್ಪ ಪೊಲಿಟಿಕಲ್ ಪಾರ್ಟಿಗಳು ಅಂತೀರ ಏನೋ ನಿಂತ್ರೆ ಒಂದೇ ನೀವು ಆಯ್ಕೆ ಆದ್ರೆ ಜನರಿಗೆ ಮೊದಲು ಮಾಡುವಂಥ ನಿಮ್ಮ ಕೆಲಸ ಏನ? ಈಗ ಫಸ್ಟ್ ಪೈಲ ಮೊದಲೇ ಮಾತಾಡಿದ್ರೆ ನಾನು ಎಲೆಕ್ಷನ್ಗೆ ನಿಲ್ಲಂಗಿಲ್ಲ ಫಸ್ಟ್ ನಂದ ಏನು ನಿಮ್ಮಂಥರ ಬುದ್ಧಿವಂತಿರ್ತಾರೆ ಯಾರು ಅವರಿದ್ರೆ ಅವ್ರಿಗೆ ಸಪೋರ್ಟ್ ಅಲ್ಲ ಕಲ್ತಾರ ಬುದ್ಧಿವಂತಿರ್ತಾರೆ ಪ್ರಾಮಾಣಿಕ ಯಾರು ಇರ್ತಾರಲ್ಲ ಅವ್ರು ಸಪೋರ್ಟ್ ಮಾಡಿ ಗೆಲ್ಸುವಂಥ ಕೆಲಸ ಮಾಡಿ ಜನರದ ಸೇವಾ ಜನದ ಕೆಲಸ ಮಾಡುವಂಥದ್ದು ಕೆಲಸ ತಂತ್ರಗಾರಿಕೆ ಮಾಡೋದು ಒಂದು ಏನಾರು ಒಂದು ಹಾದಿ ಹಿಡಿಸೋದು ರೀ ಅದು ನಮ್ಮ ತತ್ವ. ನಾನು ಆಗುವಂಥದ್ದಲ್ಲ ಅದು ದೊಡ್ಡದಲ್ಲ. ನಿಮ್ಮಂಥವ್ರಿಗೆ ಎಮ್ ಎಲ್ ಒಂದು ಮಾತು ನನ್ನ ಮಾತು ಕೇಳಿರಲಿ ಹೇಳ್ತಾನ ನಿಮ್ಮಂಥವ್ರಿಗೆ ಎಮ್ ಎಲ್ ಎ ಮಾಡುವಂಥ ಪೈಲ್ವಾನಿದು ನಾಯನ್ ಜಾರಕಿಹೊಳಿ ಮಂತಂದವ್ ನಾಯನಲ್ಲ ಅವ್ರ ಮನ್ಯಾಗ ಹೇಳ್ತಾನ್ರಿ ಅವ್ರ ಮಂತಂದವ್ ನಾನಲ್ಲ ಎಲ್ಲ ಅವ್ರ ಮನ್ಯಾಗ ಬೇಕ ಇನ್ನೊಬ್ರಿಗೆ ಬೇಕಂತ ಮಾಡತ್ ಯಾರಿಗೆ ಮಾಡತ್ತಾರ ಹೇಳ್ರಲ್ಲ ಒಬ್ರು ಹೆಸರು ನೋಡ್ರಿ ನಮ್ಮ ಯಾರಿಗೊಬ್ರ ಹೆಸರು ಹೇಳ್ರಿ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನ ಪಾಪ ಮರಾಠ ಸಮುದಾಯ ಮಾಡ್ಯಾರ ಹೇಳ್ರಿ ನನಗ ಇವ್ರಿಗೆ ಅಧ್ಯಕ್ಷ ಆಗಿ ಅವ್ರಿಗೆ ಎಮ್ ಎಲ್ ಕೊಡತ್ ಹೇಳ್ರಲ್ಲ ನೋಡುನು ಇಲ್ಲ ಪಾಪ ಮಾಡ್ಯಾರ ಇಲ್ಲ ಮಾಡಿ ಏನ್ ಕೇಳತ್ತನ್ರಿ ನಾವು ನೀವು ಎಮ್ ಎಲ್ ಮಾತದ್ ಹೇಳಿದ್ರೆ ಎಮ್ ಎಲ್ ಎ ಆಗೋದು ಹೇಳಿದ್ರೆ ಅದಿಲ್ರಿ. ಈಗ ನಾ ಕೇಳ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಯಾರು ಊರಿಗೆ ಹೋಗ್ತಾರೋ ಊರು ಬಿಡ್ತಾರೋ ಇರ್ತಾರೋ ಅದು ಎರಡನೇ ಮಾತು. ಆದ್ರೆ ನೀವು ಈಗ ಮೊದಲ ಸಪೋಸ್ ಜನ ನಿಮ್ಮನ್ನ ಒಪ್ಪೆ ಆಡಳಿತಕ್ಕೆ ಅಥವಾ ಶಾಸಕರನ್ನು ಮಾಡಿದರೆ ಮೊದಲು ನೀವು ಮಾಡುವಂಥ ಕೆಲಸ ಯಾವುದು? ನೋಡ್ರಿ ನಾವು ಮೊದಲು ಫಸ್ಟ್ ಕೆಲಸ ಮಾಡೋದಪ್ಪ ನೀವು ಯಾಕೋ ಹೇಳತ್ತಂದ್ಬಿಟ್ಟು ನಾವು ಹೇಳತ್ತವ್ರಿ ಊರಾಗ ವ್ಯಾಪಾರೀಕರಣ ಆಗಬೇಕು. ಭಯ ಅನ್ನುವಂಥ ತೆಗಿಬೇಕಾಗಿತ್ತು ಭಯ ಅನ್ನೋದು ತೆಗಿಬೇಕಾಗಿತ್ತು ಅದು ಹೋಗ್ಬೇಕಲ್ಲ ತೆಗಿಬೇಕಾಗಿತ್ತು ಅದು ಹೋಗ್ಬೇಕಂದ್ರೆ ನಾವು ಹೇಳಿದ್ರೆ ಹೋಗೋದಿಲ್ಲ ರೀ ಅದು ಅವ್ರು ನೋಡ್ರನ್ನ ಅವ್ರು ತಮ್ಮ ಪ್ರವರ್ತನೆ ಹಾಕಿಸಿಂದ ಅಥವಾ ಹೋಗ್ತೈತೆ ತಾನ ತೆಗಿತೈತಿ ತಾಣ ಬರ್ತೈತೆ. ಅದರ ನಂತರ ರೀ ತೆಗಿತಂದ್ರೆ ಹೆಂಗೆ ತೆಗಿಬೇಕಪ್ಪ ಅಂತಂದ್ರೆ ನಮ್ಮ ಗೋಕಾಕ್ ತಾಲೂಕದಾಗ ಸ್ವಾತಂತ್ರ್ಯ ಸಿಕ್ತಂದ್ರೆ ಎಲ್ಲ ಹೋಗ್ತೈತ್ರಿ ಅದ ಅದು ಹೋಗ್ಬೇಕಾದ್ರೆ ಕೆಲಸ ಮಾಡ್ಬೇಕು ನಾವು ಆ ಟೈಪ್ದಾಗ ಕೆಲಸ ಮಾಡ್ಕೊತ ಹೋಗ್ಬೇಕು ನಾವು. ಈಗ ರೀ ಅವರು ಮಾಡುವಂಥ ಕಾರ್ಯ ತಂತ್ರಗಾರಿಕೆ ಮತ್ತು ಅವರು ಏನು ನಡೆಸ್ಯಾರಲ್ಲ ಈಗ ಅವ್ರೇನು ಯಾವ ಟೈಪ್ದಾಗ ರಾಜಕಾರಣ ಮಾಡಬೇಕು ಯಾವ ಟೈಪ್ದಾಗ ಎಲೆಕ್ಷನ್ ನಿಂತು ಹೆಂಗೆ ಸೋಲಿಸ್ಬೇಕು ಅನ್ನೋದು ಅವ್ರದ್ದು ಐತ್ರಲ್ಲ ನೋಡ್ರಿ ಸಾಹೇಬ್ರ ಹೇಳ್ದಂಗೆ ಕೇಳೋದು ನಾನು ಭಾಳ ಎಲೆಕ್ಷನ್ ಮಾಡೋಣ ಎಮ್ ಎಲ್ ಎ ಎಲ್ಲ ಎಲೆಕ್ಷನ್ ಮಾಡಿಸ್ಯಾನ್ರಿ ನಾನು ನೋಡಿದ್ದೇನೆ ಎಲ್ಲ ರೀ ನಗರಸಭೆ ಎಲೆಕ್ಷನ್ ಮಾಡಿಸಿದ್ವಿ ಎಲ್ಲ ನೋಡಿದ್ದೇನೆ ರೀ ನಾನು. ಫಸ್ಟ್ ಸ್ಟಾರ್ಟಿಂಗ್ 1989ದಾಗ ಫಸ್ಟ್ ಸ್ಟಾರ್ಟಿಂಗ್ ನಗರಸಭೆದ ಒಳಗೆ ಎಲೆಕ್ಷನ್ ಬಂದಾಗ ಹೋಟು ತುಡುಗು ಮಾಡಕ್ಕೆ ಹಚ್ಚಿದ ಸತೀಶ್ ಜಾರಕಿಹೊಳಿ ರೀ. ಪೂರಾ ಹೊಟ್ಟು ಕಂಪ್ಲೀಟ್ ಹೆಂಗೆ ತುಡುಗು ಮಾಡಬೇಕು ಆ ಮಾಫಿಯಾ ಗ್ಯಾಂಗ್ ಬಂದೈತ್ರಿ ಅದು ಏನೈತ್ರಿಪ್ಪ ಮಾಫಿಯಾ ಗ್ಯಾಂಗ್ ಐತಿ ಮಾಫಿಯಾ ಗ್ಯಾಂಗ್ ಬೇರೆ ಐತ್ರಿ ಅದ ಅವ್ರ ಕೈಯಾಗ ಹೋಟೆಲ್ ಎಷ್ಟು ಕೊಟ್ಟಿರ್ತಾರೆ ಯಾವ ನಮೂನಿ ಕಟ್ ಮಾಡಬೇಕು ಯಾವ ನಮೂನಿ ಏನು ಮಾಡಬೇಕು ಅನ್ನೋದಂಥದ್ದು ಅವ್ರ ತಂತ್ರಗಾರಿಕೆ ಮಾಡಿ ಈ ಕೆಲವೊಬ್ರು ಇವ್ರು ಅದಾರ ಇಲ್ಲಿ ಎಲ್ರಿ ಶಿಕ್ಷಕರು ಏನೋ ಸರ್ಗಳು ಇರ್ತಾರಲ್ಲ ಯಾರು BO ನೀವು ಹೇಳೋದು ಅರ್ಥ ಆಗ್ತದೆ ಅಲ್ಲ ಒಂದು ಕೇಳಿದ್ರೆ ಅದು BO ಅವು ಹೆಂಗೆ ಅವನ ಕೈಲಿ ಹೆಂಗೆ ಕಟ್ ಮಾಡಿಸ್ಬೇಕು ಅಲ್ಲಿ ಆಫೀಸರ್ಸ್ ಕೂತಿರ್ತಾರೆ ಅವ್ರ ಕೈಯಾಗ ಹೆಂಗೆ ಕಟ್ ಮಾಡಿಸ್ಬೇಕು ಯಾವನ ಕೈಯಾಗ ಬಡಿಗೆ ತೋರಿಸ್ಬೇಕು ನಿಲ್ಲಿಸ್ಬೇಕು ಅನ್ನೋದು ಎಲ್ಲ ನಮೂನೆ ಯಾವ ನಮೂನೆ ನಿಲ್ಲಿಸ್ಬೇಕು ಅನ್ನೋದು ಬರಬಾರ್ದು ಕಾರಣ ಕೆಸದ ಮನೆಗೆ ಕೊಂಡ್ಬೇಕಾದ್ರೆ ಹೋಟೆಲ್ ಅವ್ರಿಗೆ ಬಿದ್ದಿರ್ತೈತೆ ಆ ಟೈಪ್ ಮಾಡ್ಕೊತ ಬಂದನ್ರಿ
ಸತೀಶ್ ಜಾರಕಿಹೊಳಿ. ಈಗ ಅದಕ್ಕೆಲ್ಲ ಪರ್ಯಾಯವಾಗಿ ಇಲ್ಲಿ ಭಯ ಹೋಗ್ಬೇಕು ಅನ್ನೋದು, ಭಯ ಹೋಗಿಸ್ಬೇಕು ಅನ್ನೋದು ನೀವು ಮೊದಲು ಮಾಡುವಂಥ ಕೆಲಸ. ಈಗ ಅದೆಲ್ಲ ಆಯಿತು. ಈಗ ನಾನು ನಿಮಗೆ ಕೊನೆ ಲಾಸ್ಟಿಗೆ ಬಂದು ಪ್ರಶ್ನೆ ಮಾಡ್ಬೇಕಾಗಿದೆ. ಈಗ ಏನಂತಂದ್ರೆ ನೀವು ಮುಂಬರುವ ದಿನದಲ್ಲೇ ನೀವು ಜನರ ವಿಶ್ವಾಸ ಗಳಿಸೋದಕ್ಕಾಗಿ ಮತ್ತೆ ಮೂಮೆಂಟ್ ಮಾಡ್ತಾ ಇದ್ದೀರಿ ಅಂತ. ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ಬೇಕು. ಜನಕ್ಕೆ ನಾವು ವಿಶ್ವಾಸ ತೊಗೋಬೇಕಿನಟ. ಯಾಕಪ್ಪ ಜನಕ್ಕೆ ಅಂದ್ರೆ ಹೆದರಿಕೆ ಭಾಳ ಅವರು. ಮತ್ತು ಇನ್ನೊಂದು ಪ್ರೋಗ್ರಾಮ್ ಏನೈತೆ ಅಂತಪ್ಪ ಅಂತಂದ್ರೆ ಅವ್ರು ಜಾರಕಿಹೊಳಿ ಪ್ರೋಗ್ರಾಮ್ ಏನೈತೆ ಗೊತ್ತೇನು ರೀ? ಒಬ್ಬಗ ಮಾಡ್ದ ಎಷ್ಟ್ರಪ್ಪ ರೀ? ಒಬ್ಬಗ ಮನುಷ್ಯ ಮಾಡ್ದವ್. ನೀವು ಎಲ್ಲಿ ಜಿಲ್ಲಾದಾಗ ನೋಡ್ರಿ ನೀವು ಅವ್ರು ಏನು ಇವ್ರ ವಿರುದ್ಧ ಯಾರು ಸಲಾಗಿ ಅಂದ್ರೆ ಇವ್ರು ಮಾಡೋ ಕಾರ್ಯಕ್ಕೆ ವಿರುದ್ಧ ಅದಾರ ಅವ್ರು. ಯಾರೇ ಅವ್ರ ಹೋರಾಟಗಾರ ಎಲ್ಲರೂ ಏನು ಹೋರಾಟಗಳು ಏನದಾರಲ್ಲ ಸರ್ ಇವ್ರ ಅವ್ರು ಅದನ್ನು ಇವ್ರು ಒಟ್ಟು ಒಬ್ಬಗೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಜನಕ್ಕೆ ಒಟ್ಟು ಜನಕ್ಕೆ ಕೂಡಕ್ಕೆ ಕೊಡಲ್ಲ ಅವರು, ಕೂಡ್ಸಕ್ಕೂ ಕೊಡಲ್ಲ. ಅಲ್ಲಿ ಬಂದು ಯಾರು ಒಬ್ಬ ನಮ್ಮ ಕಡೆ ಎಲ್ಲಿ ನಾವು ಹೋದು ಅಂದ್ರೆ ಅಲ್ಲಿ ಒಬ್ಬ ಮನುಷ್ಯ ನಿಶ್ಚಿರ್ತಾರ ಅವ್ರು ಯಾರು ವಿರೋಧ ಅದಾರಲ್ಲ ಅವ್ರು ಮನುಷ್ಯ ಅವ್ನ ಕೂಡ ಒಬ್ಬರು ಹಚ್ಚಿರ್ತಾರೆ ಅವರು. ಅದಕ್ಕೆಲ್ತಾರ ಅದು ಬಿಟ್ಟರೆ ಬೇರೆ ಇಲ್ಲ. ಈ ನಮ್ಮನೆ ಅವ್ರು ರಾಜಕಾರಣ ಮಾಡಾಕತ್ತಾರ ಅಂದ್ಪಡಿಗೆ ನಾವು ಏನು ರಾಯಣ್ಣಾರ ಆಗಬೇಕಾಗಿತ್ತು ಅಂತ ಭಾಳ ಸಂತೋಷ ಇದೆ. ಆದ್ರೆ ಈಗ ನೀವೇನು ಹೇಳಿದ್ರಿ ಎಲ್ಲ ರಾಜಕಾರಣ ವಿವರಣೆ ಕೊಟ್ರಿ, ಇದನ್ನು ಇವತ್ತು ಎಲ್ಲ ಹೆಚ್ಚು ಕಡಿಮೆ 90% ರಾಜಕಾರಣಿಗಳೆಲ್ಲ ತಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಇದ್ದಿದ್ದಾರೆ. ಇಲ್ಲ ಆರೋಪ ಮಾಡೋದ್ರಿಂದ ಮೊದಲು ನಾವು ಒಂದಿಷ್ಟು ನೀವು ಮಾಡ್ರಿ ಏನು ಬರ್ಬೋದು ನೀವು ಹೇಳಿದ ತಪ್ಪತ್ತೆ ಆಗ್ತಿಲ್ಲ ನಾನು ನಿಮಗೆ ಎಲ್ಲ ಕಡೆ ಇಂಥ ರಾಜಕಾರಣ. ಈಗ ನೋಡ್ರಿ ಕತ್ತಿಯವರ ಏರಿಯಾದಲ್ಲಿ ಯಾವ ರೀತಿ ನಡೆದತ್ತೆ ಕಾಟ ಅಂತೇಳಿ ಅವರು ಇನ್ನೊಬ್ರು ಯಾರು ಬರ್ಕೊಡ್ತಾ ಇಲ್ಲ, ಇವರು ಇಲ್ಲಿ ತಾವು ಏರಿಯಾದ ಇನ್ನೊಬ್ರು ಬರ್ಕೊಡ್ತಾ ಇಲ್ಲ. ಇದು ಹೋಗೋದು ಯಾವಾಗ ಅಂತ ನಾನು ಕೇಳ್ತೇನೆ. 1990ರಲ್ಲಿ ಈಗ ಅದು ಬೇಡ್ರಿ 90ಕ್ಕಿಂತ ಮುಖ್ಯ ನಾಯಕ ಈಗ ಒಂದು ನಿಮಿಷ ಇರಲಿ. ಕತ್ತಿ ಅವ್ರು ಏರಿಯಾದಾಗ ಅವ್ರು ಬರ್ಕೊಡ್ತಾ ಇಲ್ಲ. ನಾವು ಕಳೆದ 25 ನಾವು ಆಳಾಗಿದ್ದೀವಿ, ನಾವು ಆಳ್ತೀವಿ ಅಂತಾರೆ. ಈಗ ಇವರು ಇದ್ದ ಅಂತಾರೆ ನಾವು 80 ಆಗಿದ್ದೀವಿ ನಾವು ಆಳ್ತೀವಿ ಅಂತಾರೆ. ಮುಂದೆ ಪರಿವರ್ತನೆ ಆಗೋದು ಹೆಂಗೆ? ಇದಕ್ಕೆ ಉತ್ತರ ನಾನು ಹೇಳಿ. ಈಗ ಏನೈತೆ ಗೊತ್ತೇನ್ರಿ, ಈ ಜಿಲ್ಲಾದ ಒಳಗೆ ಈಗ ಏನು ಸಾವುಕಾರ ಅನ್ನೋದು ಏನು ಶಬ್ದ ಅದಾರಲ್ಲ ಎಲ್ಲರೇ, ಈ ಸಾವುಕಾರಗಳು ಎಲ್ಲ ಜನ ಕೂಡಿಕೇಶನ್ ನೀವು ಓಡಿಸ್ಬೇಕು ಇವ್ರಿಗೆ. ಯಾಕಂತಂದ್ರೆ ತಮ್ಮ ಸ್ವಾರ್ಥ ಸಲುವಾಗಿ ತಮ್ಮ ರಾಜಕಾರಣ ಹಿಡ್ಕೊಂಡು ತಮ್ಮ ಸುಖಾನ ಹಿಡ್ಕೊಂಡು ಕೇಶನ್ ಮೆರೆಯುವಂಥ ಕೆಲಸ ಮಾಡಾಕತ್ತಾರ. ಅಲ್ಲಿ ಈ ಟೈಪ ಜನಕ್ಕೆ ಕೆಲಸ ಏನು ಬೇಕಾಯ್ತಿ, ಜನಕ್ಕೆ ಯಾವ ಕೆಲಸ ಏನು ಕಡಿಮೆ ಆಗಿದಾವೋ, ಏನು ಐತೋ ಇಲ್ಲೋ ನಡೆದೈತೋ ಇಲ್ಲೋ ಅದನ್ನಿಲ್ರಿ ಅವ್ರಿಗೆ ಒಟ್ಟ ಚುಕ್ಕಾನ ಏನು ನಮ್ಮ 18 ಶಾಸಕರಿದ್ದಾರೆ ಇಲ್ಲಿ ಗೋಕಾಕ ಬೆಳಗಾವಿ ಜಿಲ್ಲೆಯಲ್ಲಿ. ಇವ್ರು ಹೆಚ್ಚು ಕಡಿಮೆ ಒಂದೇ ನೇಚರ್ದವ್ರು ಅದ. ಈಗ ನೀವು ರಾಮದುರ್ಗ ಹೋಗ್ರಿ, ಪಟ್ಟಣ ಮತ್ತು ಅವರಿಬ್ಬರೇ 1-2 ಮಂದಿದವ್ರ ಹಿಡ್ಕೊಂಡು ಕೊಡ್ತಾರೆ. ಇನ್ನೊಂದು ಕಡೆ ಹೋಗ್ರಿ, ಇಲ್ಲಿ ಬೈಲ ಹೋಗ್ರಿ, ಅಲ್ಲಿ 1-2-3 ಮಂದಿ ತಂದವ್ರ. ಎಲ್ಲಿದೆಲ್ಲ ನಡೆದಿದ್ದ. ಇದಕ್ಕೆ ಪರ್ಯಾಯವಾಗಿ ನೀವು ಜನರ ಜಾಗೃತಿ ಏರಿಕೆ ಮಾಡ್ತೀರಿ ಅಂತ ಆ ಥರ ಸಲುವಾಗಿ ನಾವು ಈಗ ಏನು ನಾವು ರೋಡ್ ಮೇಲೆ ನಡೆದ ಅವ್ರ ವಿರುದ್ಧ ಏನು ಎಷ್ಟು ಮಂದಿ ಸಾಹುಕಾರಗಳು ಅದಾರಲ್ಲ ರೀ, ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಅವ್ರು ನೇರವಾಗಿ ಹೋರಾಟ ಮಾಡ್ಬೇಕಾ. ನೀವು ಜನ ಸೇವೆ ಅಲ್ಲ, ಜನ ಕೆಲಸ ಮಾಡಲ್ಲ, ನೀವು ಪ್ರಾಮಾಣಿಕನೂ ಅಲ್ಲ ಬಿಡ್ರಿ ಅದಂತ. ಅದೆಲ್ಲ ತುಡುಗ್ರವ್ರ ತುಡುಗು ಮಾಡಿ ಆಚೆ ಬರ್ತಾರೆ. ಇವರೇನು ತುಡುಗು ಮಾಡೋ ಯಾರಿಗೆ ಸಮಾಜ ಸುಧಾರಿಸ್ತಾನೆ, ಸಮಾಜ ಕೆಲಸ ಮಾಡ್ತಾನೆ ರೀ. ಈಗ ಕಾಂಗ್ರೆಸ್ ಪಕ್ಷನೂ ಮೋದಿ ಅವ್ರ ವಿರುದ್ಧ ಇದನ್ನ ಮಾತಾಡಲಿಕ್ಕೆ ಓಟ್ ಕಾಳ್ರಪ್ಪ ಇವರ ಅಂತೇಳಿ. ಅಂದರೆ ಈ ಸಂಸ್ಕೃತಿ ಹೋಗೋದು ಯಾವಾಗ ಅಂತ. ಅದು ಕೇವಲ ಬಿಡಪ್ಪ ಗೋಕಾಕ್ ಒಂದು ಐತಿ ಅಂತಂದ್ರೆ ಅವು ಹೊರಗಿನ ಸರ್ಕಾರಕ್ಕೆ ಹೇಳೋ ಮತ್ತೆ ಹೇಳೋ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ತುಂಬ ಆದಾಗ ಇದಕ್ಕೆ ಪರ್ಯಾಯವಾಗಿ ಏನು ಮಾಡೋಕ್ಕೆ ಸಾಧ್ಯತೆ ಅನ್ನೋದು ಚಿಂತನೆ ಮಾಡೋದು ಯೋಗ್ಯ ಅಂತ ಹೇಳುವಂಥದ್ದು ನಿಮಗೆ. ಈಗ ನಮ್ಮ ಮಹಾತ್ಮ ಗಾಂಧೀಜಿಯವರ ಮಾರ್ಕ್ ಕೊಟ್ಟರು, ಅಹಿಂಸದಿಂದ ನಾವು ಹೋರಾಟ ಮಾಡಬೇಕು, ಎಲ್ಲಿ ತಪ್ಪೈತೆ ತೋರಿಸ್ಬೇಕು, ಎಲ್ಲಿ ಸೋರಿ ಹೊಂಟೈತೆ ಅನ್ನೋದು ತೋರಿಸ್ಬೇಕು. ನಂತರ ಭಾಳ ವೀರ್ ನಡೀತದ. ಸಪೋರ್ಟ್ ಮಾಡುವಂಥ ನಾಯಕರುಗಳು ಯಾರು ಇದ್ದಾರೆ ನಿಮ್ಮ ತಾಲೂಕಿನಾಗ, ನಿಮ್ಮ ಜಿಲ್ಲಾದಾಗ? ಏನಂದ್ರೆ ನೀವು ಹೊರಟಂತ ಹಾದಿಯೊಳಗೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳುವಂಥ ಒಂದು ಕಡೆ ನಿಮ್ಮ ಬಾಬಾಗೌಡ ಪಾಟೀಲ್ ಇದ್ರು. ಇವತ್ತು ಅಂತ ಒಬ್ಬ ನಾಯಕರು ಯಾರು ನಿಮ್ಮ ಜೊತೆಗಿದ್ದಾರೆ? ಈಗ ಏನಾಗಿದ್ದು ಗೊತ್ತೇನ್ರಿಪ್ರ, ಅದಾರೋ ಇಲ್ಲೋ ಏನ್ರಿಪ್ಪ, ಅದ ಅನ್ನೋಕ್ಕಿಂತ ನಾವು ಏನು ಮಾಡಕತ್ತು, ನಾವು ಯಾವ ಟೈಪ್ದಾಗ ಹೋರಾಟ ಮಾಡತ್ತು, ನಾವು ಜನಕ್ಕೆ ಏನಾರು ಕೊಡ್ತೋ ಇಲ್ಲೋ ಅನ್ನೋಂಗೆ ನಮ್ಮದು ಒಳಗೆ ನಾವು ತಯಾರು ಮಾಡ್ಕೋಬೇಕು. ಇನ್ನೊಬ್ಬರು ನಮ್ಮ ಕಡೆ ಬರ್ತಾನೋ ಅನ್ನುವಂಥ ವಿಶ್ವಾಸ ಇಟ್ಕೋಬಾರ್ದು. ಯಾಕಂತಂದ್ರೆ ಇದಾಗ ನೀವು ಜಸ್ಟ್ ಹೇಳ್ರಿ, ಈಗ ಯಾವ ರಾಜಕಾರಣ ಮಾಡ್ತಾನಪ್ಪ, ರಾಜಕಾರಣ ಮಾಡ್ತಾನಲ್ರಪ್ರಿ, ಅವು ಯಾವಾಗ ಹೇಳ್ರಿ ಅಡ್ಜಸ್ಟ್ಮೆಂಟ್ ಏನ್ರಿ ಅಡ್ಜಸ್ಟ್ಮೆಂಟ್ ಹಾಕೊಂಡು ಗೊತ್ತಾಗೋದಿಲ್ಲ. ಆ ಥರ ನೀವು ಸ್ವತಃ ನೀವು ಮೂವ್ಮೆಂಟ್ ಮಾಡ್ಕೊಂಡು ಜನರಿಗೆ ಮುಟ್ಕೊಂಡು ಮಾಡುವಂಥ ಪ್ರಯತ್ನ ಮಾಡೋಣ, ಅದನ್ನ ಮಾಡೋಣ. ಯಾಕಪ್ಪ ಅಂತಂದ್ರೆ ನಮ್ಮ ಆತ್ಮ ಒಳಗೆ ನಮ್ಮ ಧೈರ್ಯ ಒಳಗೆ
ನಮ್ಮ ಹೋರಾಟ ಒಳಗೆ ನಮ್ಮ ಶಕ್ತಿ ಒಳಗೆ ನಮ್ಗೆ ಏನೈತೆ ಒಂದು ನಮ್ಮ ಗಾಳಿ ಒಳಗೈತೆ ನಮ್ಗೆ ಗೊತ್ತೈತೆ ಅದ ನಾವು ಅದು ಕೊನೆಯ ಪ್ರಶ್ನೆ ನಿಮಗೆ, ಹಾಂ ಜಿಲ್ಲಾ ಮಾಡಿಸೋಕೆ ಕಪ್ಪು ಪಟ್ಟಿ ಅಂತ ಹೇಳ್ತಾ ಇದ್ದೀರಿ, ಅದೇನಾದರೂ ಡಿಸೆಂಬರ್ 31 ಒಳಗೆ ಜಿಲ್ಲಾ ಘೋಷಣೆ ಹಾಕಿದ್ರೆ ನಿಮ್ಗೆ ಅನಿಸಿದ್ರಿ? ಈಗ ನೋಡ್ರಿ ಆದ್ರೆ ಭಾಳ ಸಂತೋಷ ನಮ್ದೇನಿಲ್ಲ. ಆದ್ರೆ ಯಾಕಂದ್ರೆ ಡಿಸೆಂಬರ್ 31 ಆಗಲಿಲ್ಲ ಅಂದ್ರೆ ಇದು ಆಗೋದಿಲ್ಲ, ಮುಂದೆ 10 ವರ್ಷ ಮುಂದೆ ಹೋಗಿಬಿಡ್ತಿದ್ದು. ಅಲ್ಲಲ್ಲ ಈಗ ಐದು ನೀವು ಹೇಳಾಕತ್ತಾರೆ ಪಾಪ, ಈಗೇನು ಯಾವ ತಿಂಗಳು ಯಾವ್ದು ತಿಂಗಳದ ಇದು ಬಂದು 31 ಡಿಸೆಂಬರ್ 31 ಡಿಸೆಂಬರ್ದಾಗ ಅವರ ಲಾಸ್ಟ್ ಡೇಟ್ ಐತದ 1ನೇ ತಾರೀಕು ಒಳಗೆ ಆಗ್ಬೇಕ್ರಿ. ಈಗ ಅದು ಆಗಲಿಲ್ಲ ಅಂದ್ರೆ ಮುಂದೆ ಮುಗಿತು ಮಾತ್ರ ಅದ್ರ ಕತೆ ಮುಗಿತಂದ್ರೆ. ಈಗ ನೋಡ್ರಿ ಕೆಲವೊಬ್ರು ಅದಾರ, ಈಗ ಹೇಳ್ರಲ್ಲ ನೀವು ಮಂದಿ ಅದಾರ ಅಂತ ಕೆಲವೊಬ್ರು ಅದಾರ ಅಂತ ಹೇಳ್ರಲ್ಲ ಜಿಲ್ಲಾ ಹೋರಾಟ ಎನ್ ಎಸ್ ಎಫ್ದವ್ ಹೇಳಿದಾಗನ ನಮಗೆ ಶೂನ್ಯ ಸಂಪಾದನೆ ಮಾಡಿ ಸ್ವಾಮಿಗಳು ಬರೋರು ಹೊರಗೆ ಒಂದು ಮಾತು. ಆಮೇಲೆ ಇಲ್ಲಿ ಕೆಲವೊಬ್ರು ಅದಾರ, ಇಲ್ಲಿ ವಕೀಲರಲ್ಲ ಕೆಲವರು ಅದಾರ, ಒಟ್ಟು ಅದಾರ ಅವರಾದ ಅವ್ರು ಕೆಲವೊಂದು ಹುದ್ದೆದಾಗ ಅದಾರ ಅವ್ರಿಗೆ ರಮೇಶ್ ಜಾರಕಿಹೊಳಿ ಹೇಳ್ರನ ಹೊರಗೆ ಬರೋರ. ಇನ್ನೊಬ್ಬ ಕೆಲವೊಬ್ರು ಅದಾರ ಅವ್ರಿಗೆ ಲಕ್ಕನ ಜಾರಕಿಹೊಳಿ ಹೇಳ್ರನ ಹೊರಗೆ ಬರೋರ. ಇನ್ನೊಬ್ಬ ಕೆಲವರು ಅದಾರ ಅದನ್ನು ಸತೀಶ್ ಜಾರಕಿಹೊಳಿ ಹೇಳ್ರನ ಬರೋರ. ಅದನ್ನು ಎಲ್ಲಕ್ಕೂ ಹೆಂಗೆ ಆಟ ಆಡಿಸ್ಬೇಕು ಅನ್ನೋದು ಅವ್ನು ಸತೀಶ್ ಜಾರಕಿಹೊಳಿ ಆಡ್ತಿರ್ತಾನ್ರಿ ಅದನ್ನು. ಅವ್ರಿ ನಮಗೆ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಹಾಳಾಗಕ್ಕೆ ಕಾರಣ ಅವ ಮೇನ್ ಒಬ್ಬ ಕಾರಣ, ಒಬ್ಬ ಮೇನ್ ಕಾರಣ. ಯಾಕಪ್ಪ ಅಂತಂದ್ರೆ ನಾ ಕಣ್ಣೆ ನೋಡಿದ ಮನುಷ್ಯ, ನಾನು ನೋಡಿದ ಮನುಷ್ಯ ಇದೆ, ಕಣ್ಣೆ ನೋಡಿ ಕಿವಿಲಿ ಕೇಳಿದ ಮನುಷ್ಯನ ಇದೆ. ಯಾವನು ಮಾತು ಕೇಳಿ ಹೇಳಾಕತ್ತಿಲ್ರಿ ನಾನು. ಇತಿಹಾಸ ತೆಗೆದು ನೋಡಿರ್ಬೇಕಾರೆ ನಾನು. ಈಗ ಜರ್ಕರ್ತ ಎ ಬಿ ಪಾಟೀಲ್ ಸಾಹೇಬರು ಉಮೇಶ್ ಕತ್ತಿಯವ್ರು ತೀರ್ಕೊಂಡ್ರ ದಿವಂಗತ ಏನ್ರಪ್ಪ, ಅವ್ರು ಇರ್ಲಿಕ್ಕಂದ್ರೆ ಇವ್ರು ಇಷ್ಟು ಬೆಳಿತಿರ್ಕಿಲ್ಲ. ಅದಾಯ್ತು ಬರೋಬ್ಬರ. ಒಂದು 2 ಶಬ್ದ ಕೇಳಿ ಇನ್ನೊಂದು ಹೇಳ್ತಾ ಕೇಳ್ರಿ. ಈಗ ಹೇಳುದಾದ್ರು ಎ ಬಿ ಪಾಟೀಲ್ ಆಯ್ತು, ಇವತ್ತು ರಮೇಶ್ ಕತ್ತಿ ಅವರು ಸಹಿತ ಅವ್ರು ವಾದ ಮಾಡ್ತಾರೆ. ಉಮೇಶ್ ನಿಖಿಲ್ ಕತ್ತಿ ಅವರು ಹೇಳ್ತಾ ಇದ್ದಾರೆ ನಮ್ಮಿಂದ ಇವ್ರು ಆದವರು ಅಂತೇಳಿ. ಅದಂತ ಇತಿಹಾಸ ಮುಂದೆ ಆಗಿದ್ದು ಹೇಳಕತ್ತ ನಿಮ್ಗೆ ನಿಮ್ಮ ಮುಂದೆ ಆಗಿದ್ದು ಹೇಳಿದ್ರಿ, ಅದನ್ನ ಅವರು ಹೇಳ್ಕೊಳ್ಕತ್ತಿದ್ದಾರೆ. ಅದಿರಲಿ, ಈಗ ಅವ್ರು ಹೇಳಿ ಜಿಲ್ಲಾ ಆಗ್ತಿತ್ತು ಇಲ್ಲೋ ಅಷ್ಟು ನನಗೆ ಉತ್ತರ ಕೊಡ್ರಿ. ಜಿಲ್ಲಾ ಆಗ್ತೈತಿ ಇಲ್ಲ ಹೇಳ್ತಾರೆ. ಈಗ ಇದನ್ನ ಹೇಳ್ರಿ, ಅದನ್ನ ಹೇಳ್ರಿ, ಆಮೇಲೆ ಅದಕ್ಕೆ ಉತ್ತರ ಕೊಡ್ರಿ. ಅದು ಈಗ ಜಿಲ್ಲಾ ಆಗ್ತೈತಿ, ಜಿಲ್ಲಾ ನಮ್ಮನ್ನು ಆಗೋದು ಖಂಡಿತ ಆಗೋದನ್ನ ಅದು. ನಾವಿನ್ನು ಸುಮ್ಮನೆ ಕುಂಡ್ರದಿಲ್ಲ. ನಾನು ಈಗ ಎಷ್ಟು ದಿವಸ ಹೇಳಿದ್ರೆ ನಾನು ಒಂದು 2-3 ಸಲ ಹೇಳಿದನು ರೀ. ಇನ್ನು ನಾಳಿಂದ ಜನ ಮುಂದೆ ಹೋಗವನ್ರಿ ಸದ್ಯಕ್ಕೆ ಅದು ಸಾಧ್ಯ ಎಲ್ಲರಿಗೂ ಬೇಡ. ಅದನ್ನ ಯಾರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟ ವಿಷಯ ಅದ. ಯಾಕೆ ಕೆಲವೊಬ್ರು ಉದ್ಯೋಗ ಸಲುವಾಗಿ ಇರ್ತೈತಿ, ಕೆಲವರು ರಾಜಕಾರಣ ಮಾಡಬೇಕು ಅದ್ರ ಸಲುವಾಗಿ ಅವ್ರದ್ದು ಇರ್ತೈತೆ. ಅದು ಯಾರ ನಿಸ್ವಾರ್ಥ ಇರಲ್ಲ, ಯಾರು ದುಡ್ಡು ಹೊರಗೈತಿಲ್ಲ, ದುಡ್ಡು ತಿನ್ನೋದು ಹೊರಗೆ ಏನೈತಲ್ಲ, ಯಾರಿಗೆ ಅನ್ಯಾಯ ಆಗಾಕತ್ತಿತ್ಲಾಗ ಹೊರಗಿನ ಜನ ಒಳಗೆ ಬರಾಕ್ತಾ ಇರಲಿಲ್ಲ. ಆ ಥರ ಸಲುವಾಗಿ ನಾವೇನು ಮಾಡ್ತಾರೆ, ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಹೊರಗೆ ನಿಲ್ತು ನಾವು ಹೋರಾಟಕ್ಕೆ ಇಳಿತು. ನಾಳೆ 31 ತಾರೀಕು ಅದು ಆಗಬೇಕಾ. ಆಗಲಿಲ್ಲ ಅಂದ್ರೆ ಜಿಲ್ಲಾ ಆಗಲಿಲ್ಲ ಅಂದ್ರೆ ಅದ ನಂತರ ಅದು ಬೇರೆ ಜನ ಏನು ಉತ್ತರ ಕೊಡ್ತಾರೆ ಏನ್ರಪ್ರೆ. ಅದು ಆಗಲಿಲ್ಲ ಅಂದ್ರೆ ಉತ್ತರ ಏನು ಕೊಡ್ತಾರೆ. ಎಲ್ಲಕ್ಕಿಂತ ಮೊದಲು ಏನಾರ ಅವ್ರ ಸ್ವಾಭಿಮಾನ ಇತ್ತಂದ್ರೆ ರಮೇಶ್ ಜಾರಕಿಹೊಳಿ ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ಬಾಲಚಂದ್ರ ಜಾರಕಿಹೊಳಿ ಆಗಲಿ, ಅವ್ರು ಮೊದಲು ಫಸ್ಟ್ ಅವ್ರ ರಾಜೀನಾಮೆ ಕೊಟ್ಟ ಕೇಸಿಂದ ಅವ್ರ ನೀತಿ ಅವ್ರು ಉಳಿಸ್ಕೋಬೇಕಾದ್ರೆ ನಾವು ಮೊದಲು ನಮ್ಮ ಗೋಕಾಕ್ ಜಿಲ್ಲಾ ಮಾಡ್ಬೇಕು, ನಮ್ಮ ಗೋಕಾಕ್ ತಾಲೂಕು ಅಭಿವೃದ್ಧಿ ಮಾಡ್ಬೇಕು. ಇಲ್ಲೇ ಅಭಿವೃದ್ಧಿ ಬಿಟ್ಟು ಕೇಸಿಂದ ಬೇರೆದವ್ರ ಕಡೆ ಅಭಿವೃದ್ಧಿ ಅವ್ರೇನು ಮಾಡ್ತಾರೆ ರೀ. ಈ ಫ್ಯಾಕ್ಟ್ರಿ 1990 ಫ್ಯಾಕ್ಟ್ರಿ ಅದರ ಲೆಕ್ಕಪತ್ರ ಅಡಾಪತ್ರ ಒಳಗೆ ಲೆಕ್ಕಪತ್ರ ಮಾಡಿದಾಗ ಜನರಲ್ ಮೀಟಿಂಗ್ದಾಗ ನಾನು ಅಲ್ಲಿ ಕೂತಿದ್ದ ಮನುಷ್ಯ. ನಾನು ರೈತರ ಪರವಾಗಿ ಅದು ರೈತರ ಕೆಲಸ ಮಾಡ್ತು, ರೈತರ ಫ್ಯಾಕ್ಟ್ರಿ ಭಾರಿ ಮಾಡ್ತದೆ. ಇವತ್ತು ಯಾಕೆ ಬಾಡಿಗೆ ಬೇರೆದವ್ರಿಗೆ ಕೊಟ್ಟಾರ ಇವ ನಡ್ಸಕ್ಕೆ? ಫ್ಯಾಕ್ಟ್ರಿ ಬೇರೆದವ್ರು ನಡ್ಸಕ್ಕೆ ಯಾಕೆ ಕೊಟ್ಟಾರ್ರಿ ಅವ್ರ? ಹಾಂ ಕೊಟ್ಟಾರಿಲ್ರಿ, ಈಗ ಏನಿಲ್ರಿ ಕೊಟ್ಟಾರ. ಹಾಂ ಅದು ಮತ್ತು ಇವ್ರೇನು ಮುಂದೇನು ಮತ್ತೇನು ಮಾಡಾರದಾರ ಇವ್ರ? ಯಾವ ಫ್ಯಾಕ್ಟ್ರಿ ಏನು ಮಾಡಾರದಾರ? ಈ DCC ಬ್ಯಾಂಕ್ ಯಾರ್ದ್ರಿ ಅದ? ಈ ಬ್ಯಾಂಕ್ನವ್ರದ್ದಲ್ಲ ಅದ ರೈತದ ನಮ್ಮ ರೈತ ಅಂತ ಬರೋದು ಫ್ಯಾಕ್ಟ್ರಿ ಇದನ್ನದು ಯಾವ್ದು DCC ಬ್ಯಾಂಕ್. ಆತ ರೈತರ ಮೇಲೆ ರೈತರ ದುಡ್ಡಿನ ಮೇಲೆ ನಡೆದಿರ್ತದ ಫ್ಯಾಕ್ಟ್ರಿ. ಇವ್ರು ಯಾರಿಗೂ ಬಂಡವಾಳ ಶಾಖ ರೊಕ್ಕ ತೆಗೆದ ಕೇಸಿನ ಅವ ಕಂಪ್ನಿಗಳು ಅದಾವು ಇಲ್ಲೋ ಆಮೇಲೆ ಈಗಾಗಲೇ ಚಾಲೂ ಆಗಿದೆ, ಸೋರು ಹೊಂಟೈತಿ, ಈಗ ರೊಕ್ಕ ಪಡತ್ತಾರ ಚಾಲೂ ಆಗಿದೆ. ಅದ್ರೊಳಗೆ ಮತ್ತೊಬ್ಬ ಕೈ ಜೋಡ್ಸ್ಯಾನ್ರಿ. ಯಾರು ಜೋಡ್ಸ್ಯಾರ ಹೇಳ್ರಿ ನೋಡ್ರಿ? ಯಾರು ಜನ ಗೊತ್ತೈತೇನ್ರಿ? ಜೊಲ್ಲೆ ಸಾಹೇಬ್ ಜೋಡ್ಸ್ಯಾನ್ರಿ. ಅವ್ರ ಅಡ್ಜಸ್ಟ್ಮೆಂಟ್ ಏನಾಗಿದ್ದು ಗೊತ್ತೈತೇನ್ರಿ? ಅವ್ರದ್ದು ಏನಾಗಿತ್ತು? MP ಸೆಲೆಕ್ಷನ್ ನಾ ಸೋಲ್ತಾನೋ, ನಾ ಬಿಟ್ಟು ಕೊಡ್ತಾನೆ, ಸೋಲ್ತಾನ ಅದನ್ನು
DCC ಬ್ಯಾಂಕ್ ನನಗೆ ಕೊಡ್ರಿ ಅವ್ರು ಅಡ್ಜಸ್ಟ್ಮೆಂಟ್ ಆಗಿದ್ದು ಸತೀಶ್ ಜಾರಕಿಹೊಳಿ ಅವ್ನು ಅಡ್ಜಸ್ಟ್ಮೆಂಟ್ ಆಗಿತ್ತು. ಇದು ಪೈಲ್ವಾನ್ ಇದು ಶಬ್ದ, ಇದು ಪೈಲ್ವಾನ್ ಸರ್ವೆ ಇದು. ಇಷ್ಟು ಈ ನಮೂನೆ ಅನ್ಯಾಯ ಮಾಡ್ಕೋತ ಜನಕ್ಕೆ ಹೋದ್ರೆ ಏನು ಮಾಡ್ಬೇಕ್ರಿ? ಜನ ಏನು ಮಾಡ್ಬೇಕ್ರಿ? ಪಾಪ ಯಾವ ದಿಕ್ಕು ಹೋಗ್ಬೇಕ್ರಿ? ಇವ್ರ ಅಧಿಕಾರಿ ಹಿಡ್ಕೊಳ್ಳೋ ಸಲುವಾಗಿ, ಇವ್ರ ಬೇಲಿ ಸಲುವಾಗಿ ಜನಕ್ಕೆ ಬಲಿ ಕೊಡೋದ ಅದು ಸಂವಿಧಾನ ವಿರೋಧ ಐತಿರೋ ಇಲ್ಲ ಅನ್ನೋದು ನೀವು ಕಲ್ತಾ ಇರೋದನ್ನು ನೀವು ಹೇಳ್ಬೇಕು. ಪಂಡಿತರೊಳಗಿಲ್ಲ. ನಮ್ಮ ಸಂವಿಧಾನಕ್ಕೆ ಕೊಲೆ ಮಾಡತ್ತಾರ ಅವ್ರು ಅಂಡರ್ಟೇಕೆ ಮಾಡಕತ್ತಾರ. ಈಗ ನಮ್ಮ ಪೈಲ್ವಾನರ ಅಭಿಪ್ರಾಯದಲ್ಲಿ ಸಂವಿಧಾನ ಇಂಥವ್ರನ್ನ ಕೊಲೆ ಆಗ್ತದಂತ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ಎಲ್ಲ ರಾಜಕಾರಣಿಗಳ ಬಗ್ಗೆಯೂ ನಾವು ಇವತ್ತು ಈ ಮಾತನ್ನು ಅಪ್ಲೈ ಮಾಡಿ ಹೇಳಬೇಕಾಗಿದೆ. ಎಲ್ಲರೂ ತಮ್ಮ ರಾಜಕೀಯ ಹಿತಾಸಕ್ತಿಗೆ ಇದೆಲ್ಲ ಮಾಡ್ತಾ ನಡೆದಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಇನ್ನು ಜನ ಇವ್ರು ಹೇಳೋದು ಎಷ್ಟು ಸರಿ ಅದ ತಪ್ಪದ ಅನ್ನೋ ಡಿಸಿಷನ್ ಮಾಡ್ಬೇಕಾಗಿ ಜನ. ಯಾಕಂದ್ರೆ ಯಾವುದಾದ್ರು ಕೊನೆಗೆ ಬಂದದ್ದು ಜನತಂತ್ರದಾಗ ಜನರ ಮತ. ಆದ್ರೆ ಒಂದು ಮಾತು ಇಲ್ಲಿವರೆಗೆ ಅವ್ರು ಹೇಳಿದರು, ಅಧಿಕಾರ ಹೆಂಗೆ ತೊಗೊಳ್ತಾರೆ ಅನ್ನೋದಕ್ಕಾಗಿ ಹೆಚ್ಚು ಕಡಿಮೆ ಇವತ್ತು ಪೊಲ್ಯೂಟೆಡ್ ಅಥವಾ ಹೊಲಸಾಗಿದ್ದು ಕರೆನೇ ಅದು ಸುಳ್ಳೇನಲ್ಲ. ಅವ್ರು ಹೇಳಿದ್ರಲ್ಲ ಅಕ್ಷರಶಃ ಸತ್ಯಗಳಿದ್ದಾವೆ. ಇನ್ನು ಕೆಲವೊಂದು ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ, ಅವ್ರು ಕಣ್ಣಾರು ನೋಡಿದ್ದದ ಅಂತ ಅವ್ರು ಸ್ವತಃ ಹೇಳ್ತಾ ಇದ್ದಾರೆ. ಇನ್ನು ಡಿಸಿಷನ್ ಮಾಡಬೇಕಾದವರು ಮತ್ತು ಸ್ವತಃ ಇನ್ನೂ ಅನುಭವಿಸಿದವರು ಅವರ ಮಾತುಗಳು ಸರಿ ಅದಾವು ತಪ್ಪದಾವು ಅಥವಾ ತಪ್ಪು ಮಾತಾಡ್ತಾ ಇದ್ದಾರೋ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನಿಮ್ಮ ಕಾಮೆಂಟ್ಗಳ ಮೂಲಕ ತಿಳಿಸ್ರಿ. ಜೊತೆಗೆ ಇವತ್ತಿನ ರಾಜಕೀಯಕ್ಕೆ ಏನು ಪರಿಹಾರ ಅದ ಅನ್ನೋ ಸಹಿತ ನೀವು ನಮ್ಮ ಬಾಕ್ಸಲ್ಲೇ ಬರಿತಾ ಇರಿ ಅಂತ ಹೇಳ್ತಾ, ಇಲ್ಲಿವರೆಗೆ ನಮ್ಮ ಪೈಲ್ವಾನರು ಏನು ಮಾತಾಡಿದ್ದಾರೆ ಅವೆಲ್ಲವೂ ಅವರು ನೋಡಿದಂಥ ಕೇಳಿದಂಥ ಜೊತೆಗೆ ಅನುಭವಿಸಿದಂಥ ಅನುಭವಗಳಿದ್ದಾವೆ. ಅವಾಗ ನಿಮ್ಮ ಅಭಿಪ್ರಾಯನ ಅಂತ ಹೇಳ್ತಾ ತಾವು ಬಂದ್ರಿ, ಮಾತಾಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸಿದ್ರಿ. ಇನ್ನು ಜನ ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ವಂದನೆ ಹೇಳ್ತಾ, ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು ರಿಯಾಜ್ ಸೆಕ್ಷನ್ ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.